ಹಲೋ ಹಾಯ್ ಗಾಯ್ಸ್, ನಾನು ನಿಮ್ಮನ್ನ ಕಿರಿಕಿರೋ ಮಾತಾಡ್ತಿರೋದು. ನೋಡಿ ಗಾಯ್ಸ್, ಹಳ್ಳಿ ಲೈಫ್ ಯಾವ ಥರ ಚೆನ್ನಾಗಿದೆ ಅಂದರೆ ನೋಡಿ, ಸಾಕದಾಗಿದೆ. ಅಯ್ಯೋ ಬೆಂಗಳೂರು ಜೀವನ ಬೇಡ ಗುರು. ನಾನಿವತ್ತು ನಮ್ಮ ಅಜ್ಜಿ ಮನೆಗೆ ನೋಡೋಣ ಅಂತ ಬಂದೆ. ನೋಡಿ ನಮ್ಮ ಹಳ್ಳಿ ಲೈಫ್ ಯಾವ ಥರ ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಒಂಥರ ಕಲರ್ ಬ್ಯೂಟಿಫುಲ್, ಎಲ್ಲ ಸರಸಾಗಿ. ನೋಡಿ ಕೆರೆ ನೋಡಿ ಚೆನ್ನಾಗಿದೆ. ನೋಡಿ ಆ ಮರಗಳು ನೋಡಿ ಈ ಕಡೆ ನೋಡಿ ಹೊಲಗಳು ನೋಡಿ, ತುಂಬ ಚೆನ್ನಾಗಿದೆ. ಆ ನೇಚರ್ ತಣ್ಣಗೆ ಗಾಳಿ ಬರ್ತಾ ಇದ್ರೆ ಎಲ್ಲೋ ತೇಲಾಡ್ದಂಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆ ಬೆಂಗಳೂರಲ್ಲಿ ಸ್ಮೋಕು, ಆ ಡಸ್ಟು, ನಾಯ್ಸು, ಏರ್ ಪೊಲ್ಯೂಷನು, ಯಪ್ಪ ಬೇಡ ಗುರು. ಬೆಂಗಳೂರು ಜೀವನ ಅಂದರೆ ಸಾಕು ಅನಿಸ್ಬಿಟ್ಟಿದೆ ಇವತ್ತು ನಮ್ಮ ಜನಕ್ಕೆ. ನೋಡಿ ನಿಮ್ಗೆ ಯಾರಿಗಾದರೂ ಹಳ್ಳಿ ಲೈಫ್ ಇಷ್ಟ ಆದರೆ ಹಳ್ಳಿ ನೇಚರ್ ಬನ್ನಿ, ಎಂಜಾಯ್ ಮಾಡೋಣ. ನೋಡಿ ಕುಂಟೆ ನೋಡಿ ಚೆನ್ನಾಗಿದೆ. ನೋಡಿ ಸಾಕಾಗಿದೆ ಅಲ್ವಾ ನಮ್ಮ ಹಳ್ಳಿ ಲೈಫು. ನಿಮ್ಗೆ ಎಷ್ಟು ಚೆನ್ನಾಗಿ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಹಳ್ಳಿ ಲೈಫ್ ಅಂದರೆ. ನಿಮ್ಗಂತೂ ಯಾರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಗಾಯ್ಸ್, ನನಗಂತೂ ಸಿಕ್ಕಾಪಟ್ಟೆ ತುಂಬ. ಹಳ್ಳಿಗೆ ಬಂದರೆ ನನಗೇನೋ ಒಂಥರ ಎಲ್ಲೋ ತೇಲಾಡ್ದಂಗೆ, ಸ್ವಿಮ್ಮಿಂಗ್ ಪೂಲ್ ಒಳಗೆ ತೇಲಾಡ್ದಂಗೆ ಇರುತ್ತೆ ಗಾಯ್ಸ್. ನೋಡಿ ಆ ಕುರಿಗಳು ನೋಡಿ ಅಲ್ಲಿ ಬೈತಾ ಇದ್ದಾವೆ. ಕುರಿ ಕಾಯಿಸೋ ಜನ ನೋಡಿ ಕಾಣಿಸ್ತಿದೆ ಗಾಯ್ಸ್ ನನಗೆ. ನೋಡಿ ಹಳ್ಳಿ ಲೈಫು, ಆ ತೋಟದ ಹತ್ರ ಒಂದೊಂದು ಮನೆಗಳು, ನೇಚರು. ಈ ಕಡೆ ನಮ್ಮ ಹೊಲಗಳು, ಈ ಕಡೆ ನಮ್ಮ ಅಜ್ಜಿಯವ್ರದ್ದು. ಮತ್ತೆ ಇನ್ನೇನು ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಮಂಡೇ ಈವ್ನಿಂಗು ನೋಡಿ ಎಷ್ಟು ಚೆನ್ನಾಗಿದೆ. ನಾವು ನಿನ್ನೆ ಬಂದಿದ್ದು ಗಾಯ್ಸ್ ಹಳ್ಳಿಗೆ, ಇಲ್ಲಿ ಮಾಲೂರ್ ಹತ್ರ ಇರೋ ಕೋಲಾರ ಹತ್ರ. ನೋಡಿ ಕೋಲಾರ, ನೀವು ಎಷ್ಟು ಜನ ನೋಡಿದ್ರೆ ನಮ್ಮ ಕೋಲಾರ ಅಂದರೆ ಒಂದು ತುಂಬ ಫೇಮಸ್ ಆಗಿರೋ ಊರು, ಚಿನ್ನದ ಗಣಿ ಅಂತಲೇ ಫೇಮಸ್ ಆಗಿದೆ. ಇದು ನಮ್ಮ ಮಾವನ ಮನೆ. ಕೋಲಾರ ಅಂದರೆ ಎಷ್ಟು ಜನಕ್ಕೆ ಗೊತ್ತಿದೆ ಗೈಸ್ ಇವತ್ತು ನಿಮಗೆ ಕೋಲಾರ ಯಾರಿಗಾದ್ರೂ ಗೊತ್ತಿದ್ರೆ ಎಲ್ಲ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಅಥವಾ ನನಗೆ ಕನೆಕ್ಟ್ ಆಗ್ದಿರೋ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಕನೆಕ್ಟ್ ಆಗಿ ನಮ್ಮದು ಕೂಡ ಕೋಲಾರ ಅಂತಲೇ ಕಮೆಂಟ್ ಮಾಡಿ. ನೋಡಿ ಅಲ್ಲಿ ಮೇಕೆಗಳು ಮಾಡ್ತಿದ್ದಾರೆ. ನೋಡಿ ಓವರ್ ಟ್ಯಾಂಕ್ ನೋಡಿ. ಇದು ನಮ್ಮೂರು ಗ್ರಾಮ ದೇವತೆ ಚೆನ್ನಾಗಿರುತ್ತೆ ಅಂತ ಇವತ್ತು ನಿಮಗೆ ಹಳ್ಳಿ ಲೈಫು, ನೇಚರ್ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಗೈಸ್ ನಿಮಗೆ. ನೋಡಿ ಊರೊಳಗಡೆ ಟಂಗ್ ಸ್ಲಿಪ್ ಆಯಿತು. ನೋಡಿ ಊರೊಳಗಡೆ ಎಂಟ್ರಿ ಆದೆ ನಾನು. ನೋಡಿ ಇದು ನಮ್ಮ ಹಳ್ಳಿ ಅಕ್ಕಪಕ್ಕದ ಮನೆಗಳು. ನೋಡಿ ಇದು ನಮ್ಮ ಹಳ್ಳಿ ಊರೊಳಗಡೆ ಇರೋ ದೇವಸ್ಥಾನ. ನಮ್ಮದೊಂದು ಚಿಕ್ಕ ಗ್ರಾಮ ಫ್ರೆಂಡ್ಸ್, ಕೋಲಾರ ಹತ್ರ ಚಿಕ್ಕ ಊರು, ನಮ್ಮ ಅಜ್ಜಿಯವ್ರ ಮನೆ. ನೋಡಿ ನಮ್ಮ ಅಜ್ಜಿ ತಾತಂದ್ರು, ನಮ್ಮ ಅಣ್ಣ ತಮ್ಮಂದ್ರೆಲ್ಲ ರಚ್ಚಕಟ್ಟೆ ಮೇಲೆ ಯಾವ ಥರ ಕೂತ್ಕೊಂಡಿದ್ದಾರೆ. ನೋಡಿ ನಮ್ಮ ಅಕ್ಕ ತಂಗಿಯರು ಎಲ್ಲ ಓಡಾಡ್ತಿದ್ದಾರೆ. ಕಸ ಗುಡಿಸೋ ಟೈಮ್ ಆಯಿತು, ಎಲ್ಲ ಹೊರಕೆ ತಗೊಂಡು ಹೊರಟಿದ್ದಾರೆ. ಸಂಜೆ ಆದರೆ ಹಸುನೆಲ್ಲ ಹೊಲ ಕಡೆ ಕರ್ಕೊಂಡೋಗಿರಲ್ಲ, ಕರ್ಕೊಂಬಂದು ಹಾಲು ಕರೆಯೋ ಟೈಮ್ ಆಯಿತು. ನೋಡಿ ನಮ್ಮ ಸಿಟಿಗೂ ಹಳ್ಳಿಗೂ ಇಷ್ಟೇ ವ್ಯತ್ಯಾಸ ಗೈಸ್.
ಸಿಟಿಯಲ್ಲಿ ಇಷ್ಟೊತ್ತಾದರೆ 3 ಗಂಟೆ ಆದರೆ 2 ಗಂಟೆ ಆದರೆ ಅಯ್ಯೋ ಸಾಕಾಯ್ತಪ್ಪ ಬಿಸಿಲು ನನ್ನ ಕೈಲಿ ಆಗ್ತಿಲ್ಲ ಅಂತ ತುಂಬ ಎ ಸಿಯಲ್ಲಿ ಫ್ಯಾನ್ಸ್ ಕೆಳಗಡೆ ಎಲ್ಲ ಮಲಗಿರ್ತಾರೆ. ನಮ್ಮ ಹಳ್ಳಿಯಲ್ಲಿ ನೋಡಿ, ಹಳ್ಳಿಯಲ್ಲಿ ಅವರು ಜೀವನ ಮಾಡಿಲ್ಲ ಅಂದರೆ ಹೊತ್ತು ಊಟಕ್ಕೂ ಕಷ್ಟ ಆಗುತ್ತೆ. ಹಳ್ಳಿ ಜನಕ್ಕೆ ಜೀವನ ಮಾಡಲೇಬೇಕು. ಇವತ್ತು ನಮ್ಮ ರೈತ ದೇಶದ ಬೆನ್ನೆಲು. ನಮ್ಮ ರೈತನೇ ಇಲ್ಲ ಅಂದರೆ ನಾವು ಬದುಕೋಕ್ಕೆ ಆಗ್ತಾಯಿದ್ದಿಲ್ಲ. ಸಿಟಿ ಜೀವನ ಅನ್ನೋದು ನಮಗೆ ಸಿಗ್ತಾನೆ ಇದ್ದಿಲ್ಲ ಬಿಡಿ ಗಾಯ್ಸ್. ನಮ್ಮ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ರೈತರಿಗೆ. ಎಲ್ಲ ಹುಡ್ದೋರೆಲ್ಲನೂ ಅಫಿಷಿಯಲ್ಸು ದುಡ್ಡಿರೋರೇ ಬಿಟ್ರೆ ರೈತ ದುಡಿಯೋರು ಯಾರು ಮತ್ತು ಬೆಳೆಯೋರು ಯಾರು? ನೋಡಿ, ಇವತ್ತು ಯಾರೂ ಎಷ್ಟೇ ಜಮೀನು ಇದ್ರೂ ಅಪ್ಪ ಹಳ್ಳಿ ಜೀವನ ನನಗೆ ಬೇಡ, ನನ್ನ ಕೈಲಿ ಆಗಲ್ಲ ಹಳ್ಳಿ ಲೈಫು ಅಂತ ಎಷ್ಟೋ ಜನ ಮುಜುಗರ ಪಡ್ತಾರೆ. ಆ ಕೆಸರಲ್ಲಿ ಕೂಲಿ ಮಾಡೋಕ್ಕೆ, ಜೀವನ ಮಾಡೋಕ್ಕೆ ಒಂಥರ ನಾಚಿಕೆ ಪಡ್ತಾರೆ ನಮ್ಮ ದೇಶದ ಹೆಣ್ಮಕ್ಳು. ಇವತ್ತು ಸಿಟಿ ಹುಡುಗನೇ ಬೇಕು, ಓದಿರೋ ಹುಡುಗನೇ ಬೇಕು, ಒಂದು 2 ಲಕ್ಷ ರೂಪಾಯಿ ಬಾಡಿಗೆ ಬರಬೇಕು,